ಇನ್ಸೆಕ್ಟ್ಸ್ ಅಲ್ಲಿ 1700 ಇನ್ಸೆಕ್ಟ್ಸ್ ಅಲ್ಲಿ ಒಂದು ಮಾತ್ರ ಡ್ಯಾಮೇಜ್ ಮಾಡೋದು ನಮ್ಗೆ. ನಾವೇನ್ ಮಾಡ್ತೀವಿ, ಸ್ಪ್ರೇ ಹೊಡೆದು ಬಾಕಿ 1699 ಸಾಯಿಸ್ತೀವಿ. ಅದು ಬೆನಿಫಿಷಿಯಲ್ ಇನ್ಸೆಕ್ಟ್ಸ್, ಅದು ಬೇಕು ನಮ್ಗೆ. ಇದು ಬೇಡ, ಬರೀ ವೇಸ್ಟ್ ಕನ್ಸರ್ವರ್ ನಮ್ಮ ಈ ದೇಶದ ಎಲ್ಲಾ ರೈತರು ಯೂಸ್ ಮಾಡಿದ್ರೆ ಒಂದೊಂದಾಗಿ ಕ್ಯಾನ್ಸರ್ ಹಾಸ್ಪಿಟಲ್ ಮುಚ್ಚಬೇಕು. ಹೌದು. ಲಾಸ್ಟ್ ಇಯರ್ ಸ್ಪ್ರೇ ಮಾಡಿ 8 to 10 days ಅಲ್ಲಿ ಡಾರ್ಕ್ ಬ್ಲೂ ಆಗ್ಬಿಡ್ತು. ಮತ್ತು ಒಬ್ರು ಸಾಯಿಲ್ ಸೈಂಟಿಸ್ಟ್ ಬಂದಿದ್ರು. ಸರ್, ಈ ತರದ ನೀವು ಮರದ ಇದು ಪುಡಿಯನ್ನು ನೀವು ಕಾಡಿನಿಂದ ತರಬೇಕು ಅಂತ ಹೇಳಿದ್ರು ಅಥವಾ ಈ ತರ ಬಿಲ್ಲದು ಪುಡಿ ಅದಾಗೋದಿಲ್ಲ, ಅದ್ರಲ್ಲಿ ಏರಿಯೇಷನ್ ಆಗೋದಿಲ್ಲ. ಈ ತರ ದಪ್ಪ ದಪ್ಪಲೇ ಇರ್ಬೇಕು ಸ್ವಲ್ಪ. ಅದು ನಾವು ಇದುಂಟಲ್ಲ ಪುಡಿ ಮಾಡೋ ಮಿಷಿನ್, ಅದ್ರಲ್ಲಿ ಮಾಡಿದ್ರೆ ಆಗ್ತದೆ. ಮರದ ತೊಗಟೆಯನ್ನು ನೀವು ಹೇಳ್ತಾ ಇರೋದು ಸರ್ ಅಥವಾ ಮರದ ಪುಡಿನೇ? ಈ ಆಚಾರಗಳು ಹತ್ರ ಇದು ಹೊಡಿತಾರಲ್ಲ ಅದು ಫರ್ನಿಚರ್ ಶಾಪ್ ಇಂದ ನಿಮ್ಗೆ ಅದ್ರಲ್ಲೂ ಡೈವರ್ಸ್ ಮರಗಳು ಸಿಗ್ತವೆ. ಹೌದು, ಇದ್ರಲ್ಲೂ ಡೈವರ್ಸಿಟಿ ಬೇಕು. ನಾವು ಹಾಕೋ ಮಣ್ಣಿನಲ್ಲೂ ಹುಲ್ಲು ಡೈವರ್ಸಿಟಿ ಬೇಕು, ಎಲ್ಲ ಡೈವರ್ಸಿಟಿ. ಅಲ್ಲಿ ಅರಳಿಂದ ಒಬ್ರು ಬಂದಿದ್ರು, ಅವರು ಜೀವಾಮೃತ ಮಾಡಿ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಎಲ್ಲ ಮಾಡಿದ್ದಾರೆ. 2 years ಚೆನ್ನಾಗಿ ಬಂತು ಅವ್ರಿಗೆ. 3rd year ಕಡಿಮೆ ಆಯ್ತು, 4th year ಇನ್ನೂ ಕಮ್ಮಿ ಆಯ್ತು. ಬಂದು ಕೂತು ಮಾತಾಡ್ತಾ ಎಲ್ಲಿಂದ ಸೆಗಣಿ ತರ್ತೀರಿ ನೀವು ಅಂತ ಕೇಳಿದೆ. ನಮ್ದೇ ದನಗಳಿದೆ, ಒಂದು 20 ದನ ತಂದಿದೀವಿ ನಾವು. ಎಲ್ಲಿ ಮೇಯಿಸ್ತೀರಿ? ನಮ್ದೇ ಜಾಗದಲ್ಲಿ. ಕಾಡು ಮಣ್ಣಲ್ಲಿ ಹಾಕ್ತೀರಿ? ಈ ಶುಭಾರ್ ಪಾಳಕ ಹೇಳ್ತಾರೆ, ನಿಮ್ಮದೇ ಡೈಲಿ ಮಣ್ಣು ಹಾಕಿ ಅಂತ ಹೇಳ್ತಾರೆ. ಸುಭಾಷ್ ಪಾಳೇಕರ್ ಜೀವಾಮೃತ ಅವ್ರು. ಹೌದು. ಅಲ್ಲಿ ಅವ್ರದ್ದು ಏನಾಗ್ತಿತ್ತು ಅಂತ ಹೇಳಿದ್ರೆ, ಅವ್ರ ಜಮೀನಲ್ಲಿರುವಂತ ಜೀವಾಣುಗಳನ್ನೇ ಬೆಳೆಸಿ ಕುಣಪನ ಕೊಡ್ತಿದ್ರು. ಡೈವರ್ಸಿಟಿ ಇದ್ದಿಲ್ಲ, ಅದಕ್ಕೆ ಕ್ರಾಪ್ ಕಮ್ಮಿ ಆಗಿತ್ತು. ಅವ್ರು ಕಾಡಿಂದ ಮಣ್ಣು ತರಬೇಕಿತ್ತು, ಹೊರಗಡೆ ಮೇಯಿಸಿ ದನ ತರಬೇಕು. ಸ್ಪೆಷಲಿ ಕಾಡಲ್ಲಿ ಮೇಯ್ದಿದ್ದ ದನಗಳ ಸಗಣಿಯಲ್ಲಿ ತುಂಬಾ ಇರ್ತದೆ. ನನಗೊಂದ್ಸರಿ ಅನುಭವ ಆಯ್ತು. ನಾವು ಮುಂಚೆ ಕಾಂಪೋಸ್ಟ್ ಮಾಡ್ತಿದ್ದೆವು, ಲೇಯರ್ ಸಗಣಿ, ಸೊಪ್ಪು, ಕಾಫಿ ಸಿಪ್ಪೆ ಎಲ್ಲ ಹಾಕಿ ಪ್ಲಾಸ್ಟಿಕ್ ಮುಚ್ಚಿಡ್ತಿದ್ದೆವು. ಮೈಸೂರಿಂದ ನನ್ನ ಫ್ರೆಂಡ್ ಒಬ್ಬ ಬರೀ ಡೀಸೆಲ್ ಖರ್ಚು ಸಾಕು ಅಂತ ಹೇಳಿ ಸಿಟಿದು ಸಗಣಿ ತಂದು ಕೊಟ್ಟ. ಅದನ್ನ ಅನುಭವಿಸಿದ ಅದನ್ನ. ಸೊ ಅದ್ರಲ್ಲಿ ಮಾಡಿದ್ರು. ನಮ್ದು ಇಲ್ಲಿ ಸಗಣಿಯಲ್ಲಿ ಯೂಸ್ ಮಾಡುವಾಗ ಬೆಳಿಗ್ಗೆ 2 ರಾಶಿ ಮಾಡ್ತಿದ್ರು ಇಬ್ರು. ಒಂದು 26 ಅಡಿ 5 ಅಡಿ ಆಗ್ಲ. ಬೆಳಿಗ್ಗೆ ಮಾಡಿದ್ದು ರಾಶಿ ಸಾಯಂಕಾಲ ಆಗುವಾಗ ಹೀಟ್ ಬರ್ತಿತ್ತು. ಮೈಸೂರು ಸಗಣಿ ಹಾಕಿದ್ದು, ಸಿಟಿ ಸಗಣಿ ಹಾಕಿದ್ದು, ಸಾಯಂಕಾಲ ಹೀಟ್ ಬರ್ಲಿಲ್ಲ, ಮಾರ ದಿನ ಬರ್ಲಿಲ್ಲ, 1 ವಾರ ಆದ್ರೂ ಹೀಟ್ ಬರ್ಲಿಲ್ಲ, 1 ತಿಂಗಳಾದ್ರೂ ಹೀಟ್ ಬರ್ಲಿಲ್ಲ. ಅಂದ್ರೆ ಆ ಸಗಣಿಯಲ್ಲಿ ಮೈಕ್ರೋಬ್ಸ್ ಇಲ್ಲ. ರೈತರಿಗೆ ಅದನ್ನ ತಿಳಿಸಿ ಹೇಳ್ಬೇಕು ನೀಟಾಗಿ. ಹೌದು, ರೈತರಿಗೆ ಏನು ಗೊತ್ತು? ಸಗಣಿ, ನಾನು ಮೈಸೂರು ಸಿಟಿ ಸಗಣಿ ಕಟ್ ಹಾಕ್ತಾರೆ, ಅದೇ ಹಾಕ್ತಾರೆ, ಅದ್ರಲ್ಲಿ ಮೈಕ್ರೋಬ್ಸ್ ಇಲ್ಲ. ಸರ್, ಈಗ ಈ ಸಗಣಿ ಅದು ಸಪೋಸ್ ನಾವು ಕಾಡಿಂದ ಕಲೆಕ್ಟ್ ಮಾಡಿ ಮಾಡ್ಸ್ಕೊಂಡ್ ಬರುವಾಗ ಅದು ಈ ಒಣಗಿದ್ದು ಎಲ್ಲ ಇದ್ರೆ ಒಣಗಿದ್ದು ಅದು ಆಗುತ್ತಾ? ಅಂದ್ರೆ ಹಸಿ ಇರ್ಬೇಕು ಅಂತ? ಹಸಿ ಇದ್ರೆ ಒಳ್ಳೇದು. ಹೌದು. ಬಟ್ ಒಣಗಿದಕ್ಕೂ ಅದಕ್ಕೆ ಹಾಕಿದ್ರೆ ಆಟೋಮೆಟಿಕ್ ಮೈಕ್ರೋ ಫಾರ್ಮ್ ಆಗುತ್ತೆ. ಅದನ್ನು ಸ್ಪೋರ್ಸ್ ಆಗಿರ್ತವೆ, ಮೈಕ್ರೋಬ್ಸ್ ಸೇರ್ತವೆ. ಎಲ್ಲರೂ ಮಾಡ್ಬೇಕಂತ ರಿಸರ್ಚ್ ಚೇರ್ಮನ್ ಹೇಳಿದ್ದೆ, ಅವರು ಬಂದು ನೋಡ್ಕೊಂಡು ಹೋದ್ರು. ಅಲ್ಲಿ ಮಾಡ್ಸಿ ಸರ್, ಬಂದವರೆಲ್ಲ ಕೇಳ್ತಾರೆ ಎಕ್ಸ್ಪ್ಲೈನ್ ಮಾಡಿ. ಯಾರಾದ್ರೂ ನನ್ನಂತ ಹುಚ್ಚಿರ್ತಾರೆ, ಮಾಡ್ಲಿ. ಅಲ್ಲ, ನಿಜವಾಗ್ಲಿ ಸರ್, ಯಾಕಂದ್ರೆ ನಮಗೆ ಅದೇ ಪ್ರಶ್ನೆ ಇರುವಂತದ್ದು. ಇಂಥ ಜ್ಞಾನ ಎಲ್ಲೋ ಒಂದ್ ಕಡೆ ನಿಂತು ಹೋಗ್ಬಾರ್ದು, ಅದು ಹೋಗ್ಬೇಕು ಒಂದಷ್ಟು. ಅದಕ್ಕಾಗಿ ನಾವು ಮಕ್ಳನ್ನ ಕರ್ಕೊಂಡು ಬರುವಂತಲೇ ನಾವು ಪ್ಲಾನ್ ಮಾಡಿದ್ವಿ. ತುಂಬಾ ಜನರಿಗೆ ಹೇಳಿದ್ದೀನಿ, ತಂದು ತೋರಿಸಿ, ಯಾರು ಮಾಡಿಲ್ಲ. ಈಗ ನಾವು ಹೋದ್ಮೇಲೆ ಹೋಯ್ತಾ ಇದು. ಹೌದು, ನಿಜ. ಅದಕ್ಕಾಗಿ ಅದು ನಾಲೆಜ್ ಪಾಸ್ ಆಗ್ಬೇಕು. ಇದೇ ಇಂಟರ್ನೆಟ್ ಅಲ್ಲಿ ಇದೆ, ನೋಡೋರು ಯಾರು? ಅಲ್ಲ, ಇಂಟರ್ನೆಟ್ ಅಲ್ಲಿ ಇದ್ರು ಸರ್. ಈಗ ಅದನ್ನು ಅನುಭವಿಸಿದವರು ಅಥವಾ ಆ ತರದ ಎಕ್ಸ್ಪೀರಿಯನ್ಸ್ ತಗೊಂಡವರ ಮಾತೇ ಬೇರೆ. ಇಂಟರ್ನೆಟ್ ಅಲ್ಲಿ ಎಲ್ಲವೂ ಇರುತ್ತೆ, ಬಟ್ ತಗೊಳ್ಳೋರು ಯಾರು ಹೇಳುವಂತ ಪ್ರಶ್ನೆ ಬಂದೇ ಬರುತ್ತೆ. ಇಲ್ಲಿ ನಮಗೆ ಲೈವ್ ಎಕ್ಸ್ಪೀರಿಯನ್ಸ್ ನಿಮ್ಮ ಮುಖಾಂತರ ಸಿಗುತ್ತಲ್ಲ, ನಿಮ್ಮ ಅನುಭವ. ಎಲ್ಲರೂ ಮಾಡ್ಬೇಕು. ಲಕ್ಷಗಟ್ಟಲೆ ಕೋಟಿ ದುಡ್ಡು ಉಳಿಸಬಹುದು. ಅಫ್ಕೋರ್ಸ್ ಭೂಮಿ ತಾಯಿಗೆ ಒಂದು ಸೇವೆ ಮಾಡಿದಾಗ ಆಯ್ತದ. ಹೌದು, ಆರ್ಗ್ಯಾನಿಕ್ ಕಾರ್ಬನ್ ತುಂಬಾ ಹಿಡಿಬಹುದು. ಅದನ್ನ 50 ವರ್ಷದಲ್ಲಿ ಏನ್ ಡಿಫರೆನ್ಸ್, ಯಾವ ಉಡಾನು ಇಲ್ಲ ಮನೆಯಲ್ಲಿ. ಹೌದು ಸರ್, ಹೌದು. ಮತ್ತೆ ಇನ್ಸೆಕ್ಟ್ಸ್ ಅಲ್ಲಿ 1700 ಇನ್ಸೆಕ್ಟ್ಸ್ ಅಲ್ಲಿ ಒಂದು ಮಾತ್ರ ಡ್ಯಾಮೇಜ್ ಮಾಡೋದು ನಮ್ಗೆ. ನಾವೇನ್ ಮಾಡ್ತೀವಿ, ಸ್ಪ್ರೇ ಹೊಡೆದು ಬಾಕಿ 1699 ಸಾಯಿಸ್ತೀವಿ. ಅದು ಬೆನಿಫಿಷಿಯಲ್ ಇನ್ಸೆಕ್ಟ್ಸ್, ಅದು ಬೇಕು ನಮ್ಗೆ. ಹೌದು, ಎಲ್ಲ ಈ ಕಂಪನೀಸ್ಗಳಿಗೆ ದುಡ್ಡು ಆದ್ರೆ ಆಯ್ತು. ಹೌದು. ಮತ್ತೆ ಸರ್ಕಾರಕ್ಕೂ ಟ್ಯಾಕ್ಸ್ ಇದ್ದೇ ಸಾಕು. ನಿಜ. ಮತ್ತೆ
ಬಹುಶಃ ಇದು ಬೇಡ, ಬರೀ ವೇಸ್ಟ್ ಕನ್ಸರ್ವರ್ ನಮ್ಮ ಈ ದೇಶದ ಎಲ್ಲಾ ರೈತರು ಯೂಸ್ ಮಾಡಿದ್ರೆ ಒಂದೊಂದಾಗಿ ಕ್ಯಾನ್ಸರ್ ಹಾಸ್ಪಿಟಲ್ ಮುಚ್ಚಬೇಕು. ಹೌದು, ಇದು ಮಾಡಿದ್ರೆ ಅಂತ ಪೂರ್ತಿ ಮುಚ್ಚಬೇಕು. ಹ್ಮ್. ಏನ್ ಸರ್ ಕ್ಯಾನ್ಸರ್ ಸರ್ ಅಂದ್ರೆ ನಿಮ್ಮ ಮಾತನಾಡ್ದಲ್ಲಿ ಇದನ್ನು ನಾವು ಬಳಸಿ ಇಲ್ಲಿ ಸುತ್ತಮುತ್ತಲು ನಮ್ಮ ತೋಟದಲ್ಲಿ ಹಾಕಿದ್ರು ಆ ಮೈಕ್ರೋ ಆರ್ಗಾನಿಸಮ್ಸ್ ನಮ್ಮ ಲೈಫ್ ಅಲ್ಲಿ ಅದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ. ಹೆಲ್ಪ್ಫುಲ್ ಆಗುತ್ತೆ ಖಂಡಿತ. ಅಂದ್ರೆ ಕ್ಯಾನ್ಸರ್ ಇದನ್ನ ಸೆಲ್ಸ್ ಗಳನ್ನು ಅಲ್ಲ, defeat ಕ್ಯಾನ್ಸರ್ ಬರೋದೇ ಕೆಮಿಕಲ್ ಇಲ್ಲ. ಹೌದು, ಕೆಮಿಕಲ್ ಇಲ್ದೋ ಎಲ್ಲಿಂದ ಓಕೆ ಕ್ಯಾನ್ಸರ್? ಓಕೆ. ಎಲ್ಲಿ ಹೋಗ್ತೀವಿ, ಇವನು ನಮ್ಮ ಫ್ರೆಂಡ್ ಒಬ್ರು ಆನೆಮಲ್ ಎಸ್ಟೇಟ್ ಅಂತ ಸಕಲೇಶ್ಪುರ ಅಂತ, ಅವರು US ಹೋಗಿದವ್ರು, ಮಗ ಅಲ್ಲಿರೋದು. ಅವ್ರು ನೋಡಿದಾರೆ ಆ ಮರಗಳನ್ನ. ಅಲ್ಲಿ ಒಬ್ರು ಇಂಡಿಯನ್ ಒಬ್ಬ ಕ್ಯಾಲಿಫೋರ್ನಿಯಾದಲ್ಲಿ ಎಲ್ಲ ಇರುವಂತ ಹ್ಯೂಜ್ ಟ್ರೀಸ್ ಗಳಲ್ಲ ಅದೇ, ಅದೇ. ಹೇಳ್ತಾ ಇರೋದು. ರೆಡ್ ವುಡ್ ಟ್ರೀ. ಹೌದು, ನಾನು ನೋಡಿದ್ದೀನಿ ಅದು. ನೀವು ಹೋಗಿದ್ರ ಅಲ್ಲಿ? ಇಲ್ಲ ನಾ ಹೋಗಿಲ್ಲ, ಬಟ್ ಐ ಹ್ಯಾವ್ ಸೀನ್. ಅಂದ್ರೆ ಟನಲ್ಸ್, ಅಂದ್ರೆ ಅದ್ರಲ್ಲಿ ರೋಡೇ ಇದೆ, ಅದ್ರ ಒಳಗೇನೆ road. ಟನಲ್ ಉದ್ದ 16 ಅಡಿ. ಹೌದು ಹೌದು ಇಮ್ಯಾಜಿನ್ ಮಾಡಿ. ಹೌದು ಎಷ್ಟು ನ್ಯೂಟ್ರಿಯೆಂಟ್ ಬೇಕು. ಹೌದು. ಅಲ್ಲ ಸಾರಿ, ನೀವೇನೋ ಹೇಳ್ತಾ ಇದ್ರಿ USA ಅಲ್ಲಿ. ಎಲ್ಲ ನಮ್ಮ ದೇಶದ ಎಲ್ಲಾ ರೈತರು ವೇಸ್ಟ್ ಡಿಕಂಪೋರ್ ಯೂಸ್ ಮಾಡಿದ್ರೆ ಅದೇ ಒಂದೊಂದೇ ಕ್ಯಾನ್ಸರ್ ಹಾಸ್ಪಿಟಲ್ ಮುಚ್ಚತಾ ಬರಬೇಕು. ಇನ್ಸೆಕ್ಟ್ಸ್ ಬರಲ್ಲ, ಸ್ಪ್ರೇ ಆಗತ್ತೆ ಇಲ್ಲ, ದುಡ್ಡು ಎಷ್ಟು ಉಳಿತದೆ, ಮಣ್ಣ ಆರೋಗ್ಯ ಎಷ್ಟು ಉಳಿತದೆ, ಜನರದ ಆರೋಗ್ಯ ಎಷ್ಟು ಉಳಿತದೆ. ಅದ್ರಲ್ಲಿ ರಷ್ಯಾದ ಪ್ರೆಸಿಡೆಂಟ್ ಪುಟಿನ್ ಅಲ್ಲ, ವ್ಲಾಡಿಮಿರ್ ಪುಟಿನ್, ಅವರು ಹೈಬ್ರಿಡ್ ಯಾರಾದ್ರೂ ಬೆಳೆದ್ರೆ ಅವ್ರಿಗೆ ದೇಶದ ಕೆಲಸ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿ ಒಳಗೆ ಹಾಕ್ಬಿಡ್ತಾರೆ. ಹೈಬ್ರಿಡ್ ಬೆಳೆಯೋಗಿಲ್ಲ ರಷ್ಯಾದಲ್ಲಿ. ಓ ಹೌದಾ ಸರ್? ಜನರ ಮೇಲೆ ಅಷ್ಟು ಕಾಳಜಿ ಇದೆ ಅವರಿಗೆ. ಕಾರ್ಪೊರೇಟ್ ಸೆಕ್ಟರ್ ನಂತರಲ್ಲಿ ನಾವು ಕೈವಶ ಆಗಿದೆ. ಪ್ರತಿಯೊಂದು ಕಂಟ್ರೋಲ್ ಬೈ ಕಾರ್ಪೊರೇಟ್ಸ್. ಹೌದು, ಪ್ರತಿಯೊಂದು ಒಳ್ಳೇದು ಕೆಟ್ಟದ್ದು ಎಲ್ಲ. ಶ್ರೀಲಂಕಾದಲ್ಲಿ ಬ್ಯಾನ್ ಮಾಡಿದ್ದಾರೆ, ಅಲ್ಲ ಹೈಬ್ರಿಡ್ ಬ್ಯಾನ್ ಮಾಡಿಲ್ಲ, ಬಟ್ ಅವರು ಆರ್ಗ್ಯಾನಿಕ್ ಕಡೆಗೆ ಹೋಗಿ. ಹೌದು ಹೌದು, ಅವರು ಅದೊಂದು ಬಹಳ ದಿಟ್ಟ ಹೆಜ್ಜೆ ತಗೊಂಡ್ರು ಅವರು. ಒಂದು 4 ಸ್ಟೇಟ್ ಅಲ್ಲಿ ನಮ್ಮ ವಿಡಿ ಸೈಡ್ ಬ್ಯಾನ್ ಮಾಡಿದ್ದಾರೆ. ಕೇರಳ ಕಾಫಿ ಏರಿಯಾ ಬಿಟ್ಟು, ಕಾಫಿ ಟೀ ಏರಿಯಾ ಬಿಟ್ಟು ಬಾಕಿ ಎಲ್ಲ ಬ್ಯಾನ್. ತೆಲಂಗಾಣ ಬ್ಯಾನ್, ಸಿಕ್ಕಿಂ ಮೊದಲೇ ಬ್ಯಾನ್. ಸಿಕ್ಕಿಮಲ್ಲಿ ನಾವು ಆರ್ಗ್ಯಾನಿಕ್ ಸ್ಟಡಿ ಅಂತ ಹೇಳ್ಬಿಟ್ಟು ನಬಾರ್ಡ್ ಇದರಿಂದ ಹೋಗಿದ್ದು ಸಿಕ್ಕಿಂಗೆ. ಅಲ್ಲಿ ಏನ್ ಸರ್ 45 ಡಿಗ್ರೀಸ್ ಇಂದ ಜಾಸ್ತಿ ಸ್ಟ್ರೀಟ್ ಇದೆ. ಅಲ್ಲಿ ಎಲ್ಲಿ ಏನು ವ್ಯವಸ್ಥೆ ಮಾಡ್ತೀರಿ? ಹೌದು, ಹುಡುಕಿ ಒಬ್ಬರ ಹತ್ರ 1.5 ಎಕರೆ ಗದ್ದೆ ಇತ್ತು, ಅಲ್ಲಿ ಹೋಗಿ ಮಾತಾಡ್ಸಿ ಬಂದು ಅಷ್ಟೇ. ಅಲ್ಲಿ ಕಲ್ಟಿವೇಶನ್ ಮಾಡಕ್ ಸಾಧ್ಯನೇ ಇಲ್ಲ. ನಾವು ಹೋಟ್ಲ ಹತ್ರ ಕೇಳಿದೆ ಎಲ್ಲಿಂದ ಬರೋದು ಇದೆಲ್ಲ ಅಂತೆಲ್ಲ, ಹೊರಗಡೆ ಸಾಲ ಅಂತ. ಮತ್ತೆ ಅಲ್ಲಿ ಸೋರ್ಸ್ ಆಫ್ ಇನ್ಕಮ್ ಸರ್? ಸೋರ್ಸ್ ಟೂರಿಸಂ ಪ್ರಮೋಟ್ ಮಾಡಕ್ಕೆ ಅವರು ಆರ್ಗ್ಯಾನಿಕ್ ಸ್ಟೇಟ್ ಅಂತ ಡಿಕ್ಲೇರ್ ಮಾಡಿದ್ರು. ಓಕೆ, ಈ ತರ ಇದೆ. ಸ್ಟೀಪ್ ಟೆರೆಸ್ ಕಲ್ಟಿವೇಶನ್ ಕಷ್ಟ ಆಗೋದಿಲ್ಲ, ತುಂಬಾ ಸ್ಟೀಪ್ ಇದೆ. ಹೌದು, ಅಲ್ಲಿ ಇಂಡಿಜಿನಿಯಸ್ ಜನ ಎಲ್ಲ ಶಿಕ್ಷೆ ಆಯ್ತಲ್ಲ, ಕುರಿಗಳೆಲ್ಲ ಶಿಕ್ಷೆ ಹತ್ಬೇಕಲ್ಲ. ನೋಡಿ ಸರ್, ನಾವು ಮತ್ತೊಮ್ಮೆ ಬರ್ಲೇಬೇಕು ಸರ್. ಬನ್ನಿ, ಸ್ಟೂಡೆಂಟ್ಸ್. ಹೌದೌದು, ನಾನು ಫೋಟೋ ತೋರಿಸ್ತೀನಿ. ಸರ್ ಶೂ ಹಾಕೊಂಡೆ ಬನ್ನಿ ಸರ್. ನೋ ಪ್ರಾಬ್ಲಮ್ ಸರ್. ಪ್ಲೀಸ್ ಅಮ್ಮನಿಗಾದ್ರು ಗಿಡಗಳದ್ದು ಫೋಟೋ ತೋರಿಸ್ತೀನಿ. ಒಳಗ್ ಬನ್ನಿ ಅಮ್ಮ, ಚಪ್ಲಿ ಬಿಚ್ಚಬೇಡಿ, ನಾ ಬರ್ತಿದ್ದೇನೆ. ಮೊಬೈಲ್ ನೋಡಿ ಕೆಲವರು ಮಕ್ಳು ಹೇಗಾಗಿದ್ದಾರೆ ಗೊತ್ತಾ? ಮೊನ್ನೆ ನಮ್ಮ ಹುಣಸೆಗೆ ಹುಡುಗ ಬಂದಿದ್ದ, ಮೊಬೈಲ್ ನೋಡಿ ಮಕ್ಕಳು ಹೋಗ್ಬಿಟ್ಟಿದ್ದಾನೆ. ಮೊಬೈಲ್ ಅಡಿಕ್ಷನ್ ಹೊಡೆದು ಬಡವರು ಕಿತ್ಕೋಬೇಕು. ನಾವು ಅಪ್ ಟು ಕೊರೋನಾ ಗಂಟೆ ಮೊಬೈಲ್ ಟಚ್ ಮಾಡಕ್ ಬಿಟ್ಟಿದ್ದಿಲ್ಲ ಅಂತ. ಕೊರೋನಾದಲ್ಲಿ ಆನ್ಲೈನ್ ಕ್ಲಾಸ್ ಅನಿವಾರ್ಯ ಆಯ್ತು. ಕೊಡ್ಲೇಬೇಕು ಸರ್. ಅದು ಪೂರ್ತಿ ಅದು ವುಡ್ ಯಾವ ತರ ಸರ್? ಅದು ಫರ್ನಿಚರ್ ಇದೆ, ಅದು ನಂದಿ ಮರ. ಅದು ಮರದ ಮಣ್ಣು ಬಿಡಿಸಿ ಸ್ವಲ್ಪ ಕೆಳಗಡೆ ಕಟ್ ಮಾಡಿ ಆ ಕಡೆ ಒಂದು ಪೀಸ್, ಈ ಕಡೆ ಒಂದು ಪೀಸ್. ಮರದ ಬುಡದಿಂದ ಇದು ನಂದು ಐಡಿಯಾ, ಇದು ನನ್ನ ಫ್ರೆಂಡ್ ಐಡಿಯಾ, ಸ್ವಿಚ್ ಬೋರ್ಡ್ ನಮ್ಮ ಆಚಾರದ ಐಡಿಯಾ. ನೋಡಿ ಅಲ್ಲಿ ಜಂಕ್ಷನ್ ಬಾಕ್ಸ್ ಯಾವ ತರ ಕಾಣ್ತಾ ಇದೆ ಅಂತ. ಹೌದು, ಒಂದೊಂದು ಸ್ವಿಚ್ ಒಂದೊಂದ್ ತರ ಇದೆ.
ಅಷ್ಟೇ ಸಾಕು. ಹಾ. ಬೇರೆ ಏನು ಇಲ್ಲ. ಹೌದು, ಹೌದು. ಬೇರೆ ಏನು ಅಷ್ಟು ಇಲ್ಲ ಇಲ್ಲ ನಾವ್ ಅಂತದನ್ನು ಪ್ರಮೋಟ್ ಮಾಡಲ್ಲ sir. ನಾವಂದ್ರೆ ಪ್ಯೂರ್ಲಿ ನಮಗೆ ಇಂಥ ನಾಲೆಜ್ ಪುಷ್ ಆಗ್ಬೇಕು ಅಂತಲೇ ನಾವು ಟ್ರೈ ಮಾಡ್ತಾ ಇರೋದು. ಅದಕ್ಕಾಗಿ ನಾವು ಈ ಯಂಗ್ ಜನರೇಷನ್ಗೆ ಅದರ ಮಾಹಿತಿ ಹೋಗ್ಬೇಕು. ಹೋಗ್ಬೇಕು, ಯಂಗ್ ಜನರೇಷನ್ಗೆ ಹೋಗ್ಬೇಕು. ಹೌದು. ಅವತ್ತು ನಾವು ಮಾತಾಡಿ ಹೊರಗಡೆ ಬಂದ ತಕ್ಷಣ ಎಲ್ಲ ಯಂಗ್ಸ್ಟರ್ಸ್ ಸುತ್ತ ಹಾಕಿದ್ರು ನನ್ನ ಹ, ಹ. ಅಬ್ಸರ್ವ್ ಮಾಡಿದ್ರ. ನಮಗೆ ಅಂದ್ರೆ ನಾವು ಇನ್ನೊಂದು ಸೆಷನ್ ಓಡ್ಬೇಕಾಗಿತ್ತು ಸರ್. ಅದಕ್ಕಾಗಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಬೇಗ ಓಡಿದ್ವಿ. ನಮಗೆ ನಿಮ್ಮ ಹತ್ರ ಮಾತಾಡ್ಲಿಕ್ಕೂ ಆ ದಿನ ಟೈಮ್ ಸಾಕಾಗಿರ್ಲಿಲ್ಲ. ಅಲ್ಲ ನನ್ಗೂ ಅರ್ಜೆಂಟ್ ಬರ್ಬೇಕಿತ್ತು ಈ ಕಡೆಗೆ. ಸರ್ ಅಲ್ಲಿ ಅದು ಆರ್ಟಿಫಿಷಿಯಲ್